ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸ್ನೇಹಿತರೆ, ಇವತ್ತು ಏನು ಪರಿಚಯದಲ್ಲಿ ಗಾಡ್ ಆಫ್ ಕ್ರಿಕೆಟ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಒಂದು 4 ಸಾಲಲ್ಲಿ ಹೇಳಿ ಮುಗಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಸಚಿನ್ ತೆಂಡೂಲ್ಕರ್ ಅವರು 1973 ಏಪ್ರಿಲ್ 24ರಂದು ಮುಂಬೈನಲ್ಲಿ ಜನಿಸ್ತಾರೆ. ತಂದೆ ರಮೇಶ್ ತೆಂಡೂಲ್ಕರ್ ಮತ್ತೆ ರಜನಿ ತೆಂಡೂಲ್ಕರ್ ಅವರ ಮಗನಾಗಿ. ಅದಾದ ನಂತರ ಅವರು ಸಣ್ಣ ವಯಸ್ಸಿಂದನೇ ಕ್ರಿಕೆಟ್ನ ಬಗ್ಗೆ ಆಸಕ್ತಿಯನ್ನ ಇರೋದ್ರಿಂದ ಅವ್ರ ಶಾಲೆಯನ್ನ ಬಿಟ್ಟು ಬರೀ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಸೊ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ 16ನೇ ವಯಸ್ಸಿಗೆ 1989ರಲ್ಲಿ 1989ರಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಇಂಟರ್ನ್ಯಾಷನಲ್ 16 ವರ್ಷಕ್ಕೆ ಡೆಬ್ಯೂ ಮಾಡ್ತಾರೆ. ಸೊ ಅಲ್ಲಿಂದ ಶುರುವಾಗಿದ್ದಂಥ ಜರ್ನಿ. ಸಚಿನ್ ತೆಂಡೂಲ್ಕರ್ ಅವರು 2013ರೊಳಗೆ 13ರವರೆಗೂ ಭಾರತ ತಂಡದಲ್ಲಿ ಆಡಿದ್ದಾರೆ. ಹಾಗೆ 2008ರಿಂದ ಜಾರಿಯಾದಂಥ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಂತ ಏನು ಕರಿತೀವಿ ನಾವು, ಅದರಲ್ಲಿ ಮುಂಬೈ ತಂಡವನ್ನ ಸುಮಾರು 3 ವರ್ಷಗಳ ಕಾಲ 2008ರಿಂದ 2013ರವರೆಗೆ ಪ್ರತಿನಿಧಿಸಿದ್ದು ಸಚಿನ್ ತೆಂಡೂಲ್ಕರ್ ಅವರು. ಸೊ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ICC ಪ್ರಶಸ್ತಿಗಳು, ಆಮೇಲೆ ಭಾರತ ರತ್ನ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಬಂದಿದೆ. ಇವರು 100 ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲಿ 100 ಹೊಡೆದಿದ್ದಾರೆ. ಏಕದಿನ ಪಂದ್ಯದಲ್ಲಿ 49, ಆದರೆ ಇನ್ನಿತರ ಪಂದ್ಯದಲ್ಲಿ ಕೂಡ ತಮ್ಮದೇ ಆದಂಥ ದಾಖಲೆಗಳನ್ನು ಹೊಂದಿದ್ದಾರೆ. ಸೊ ಸಚಿನ್ ತೆಂಡೂಲ್ಕರ್ ಅವರು ಇನ್ನೊಂದು ಮಹತ್ತರವಾದ ಸಾಧನೆ ಏನಪ್ಪಾ ಅಂದರೆ, ಆಕ್ಚುಲಿ ಕ್ರಿಕೆಟ್ಗೆ ಭಾರತ ರತ್ನ ಪ್ರಶಸ್ತಿಯನ್ನ ಮುಂಚೆ ಯಾರಿಗೂ ಕೂಡ ನೀಡಿಲ್ಲ. ಸೊ ಸಚಿನ್ ತೆಂಡೂಲ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವರಿಕೆಯಾಗಿ 2014ರಂದು ತಮ್ಮ 40ನೇ ವಯಸ್ಸಿನಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಅವರು ತೆಗೆದುಕೊಳ್ತಾರೆ. ಇವರು ಹಲವಾರು ಯುವ ಪ್ರತಿಭೆಗಳಿಗೆ ಕೂಡ ಮಾದರಿ ಅಂತ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ಟೆಸ್ಟ್ ಸೀರೀಸ್ ನಲ್ಲಿ ಡಬಲ್ ಸೆಂಚುರಿ ಹೊಡೆದಂತ ವ್ಯಕ್ತಿ ಕೂಡ ಇವರೇ ಆಗಿದ್ದಾರೆ. ಸೊ ಇವರು ಆಡಿದಂಥ 2011ರ ವರ್ಲ್ಡ್ ಕಪ್ ನಲ್ಲಿ ಧೋನಿ ನಾಯಕತ್ವದ ವರ್ಲ್ಡ್ ಕಪ್ ವಿನ್ ಆಗತ್ತೆ. 1983ರಲ್ಲಿ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ವರ್ಲ್ಡ್ ಕಪ್ ವಿನ್ ಆಗುತ್ತೆ. ಅದಾದ ನಂತರ 2011ರಲ್ಲಿ 2ನೇ ಟೈಟಲ್ ಗೆಲ್ಲುತ್ತೆ. ಅದರಲ್ಲಿ ಸಚಿನ್ ಅವರು ಕೂಡ ಭಾಗಿಯಾಗಿದ್ರು. ಅದು ಅವರ ಕೊನೆಯ ವರ್ಲ್ಡ್ ಕಪ್ ಆಗಿತ್ತು. ಸೊ ಇದಿಷ್ಟು ಸಚಿನ್ ಅವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ನಾನು ಹೇಳ್ತಿರೋ ಹಾಗೆ ಧನ್ಯವಾದಗಳು. ಥ್ಯಾಂಕ್ ಯು.